ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬ ರಂಜಾನ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಧರಿನಾಡು ಬೀದರ್ ರಂಜಾನ್ ಹಬ್ಬದ ಆಚರಣೆಗೆ ಸಜ್ಜಾಗ್ತಿದೆ. ರಂಜಾನ್ ಮಾಸದ ಪ್ರಯುಕ್ತ ಗಡಿ ಜಿಲ್ಲೆ ಬೀದರ್ನ ಮಾರುಕಟ್ಟೆಯಲ್ಲಿ ಕಣ್ಣು ಹಾಯಿಸದಲ್ಲೆಲ್ಲ ಖರೀದಿಗೆ ಬಂದ ಜನ ಬಾಯಲ್ಲಿ ನೀರು ತರಿಸುವಂತಹ ವಿವಿಧ ಬಗೆಯ ಖಾದ್ಯಗಳು ಒಂದೆಡೆಯಾದರೆ ಹೊಸ ಬಟ್ಟೆ ಬರೆ ಅಲಂಕಾರಿಕ ವಸ್ತುಗಳ ಖರೀದಿಗೆ ಜನ ಮೂಗಿ ಬೀಳುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಬೀದರ್ ನಗರದ ಓಲ್ಡ್ ಸಿಟಿಯ ಮಾರ್ಕೆಟ್ನಲ್ಲಿ ಮುಸ್ಲಿಂ ಧರ್ಮೀಯರ ಪವಿತ್ರ ರಂಜಾನ್ ಮಾಸದ ಸಂಭ್ರಮ ಕಳೆಗಟ್ಟಿದೆ. ಕಳೆದ 25 ದಿನಗಳಿಂದ ಭರ್ಜರಿ ವ್ಯಾಪಾರ ವಹಿವಾಟು ನಡೀತಾ ಇದ್ದು ಜನರು ಹಬ್ಬಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ. ವಿಶ್ವಗುರು ಬಸವಣ್ಣ ಹಾಗೂ ಗುರುನಾನಕ್ ಹಾಗೂ ಅನೇಕ ಸೂಫಿ ಸಂತರ ಪಾದಸ್ಪರ್ಶದಿಂದ ಸಾಮರಸ್ಯ ಮತ್ತು ಭಾವೈಕ್ಯತೆಗೆ ಹೆಸರುವಾಸಿಯಾಗಿರುವ ಬೀದರ್ನಲ್ಲಿ ಎಲ್ಲ ಹಬ್ಬಗಳನ್ನು ವಿಶಿಷ್ಟ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈಗ ರಂಜಾನ್ ಮಾಸವನ್ನು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ದಿನವಿಡೀ ಉಪವಾಸವಿರುವ ಮುಸ್ಲಿಂ ಬಾಂಧವರು ಸಂಜೆಯಾಗ್ತಲೇ ರೋಜಾ ಬಿಟ್ಟು ಕುಟುಂಬ ಸಮೇತ ಮಾರುಕಟ್ಟೆಗೆ ಲಗ್ಗೆ ಇಡ್ತಿದ್ದಾರೆ. ಇಲ್ಲಿ ತಮ್ಮಿಷ್ಟದ ತಿಂಡಿ ತಿನಿಸು, ಖರ್ಜೂರ, ಹಣ್ಣು, ಹಂಪಲ, ಸಿಹಿ ಪದಾರ್ಥ, ಜ್ಯೂಸ್, ಡ್ರೈ ಫ್ರೂಟ್ಸ್, ಚಿಕನ್, ಮಟನ್ ಖಾದ್ಯಗಳನ್ನ ಸವಿತಿದ್ದಾರೆ. ಇನ್ನು ಹಬ್ಬಕ್ಕೆ ಹೊಸ ಬಟ್ಟೆ, ಟೋಪಿ, ಬುರ್ಕಾ, ಸೀರೆ, ಬಳೆ, ಅಲಂಕಾರಿಕ ವಸ್ತುಗಳು, ಸುಗಂಧ ದ್ರವ್ಯಗಳು, ಮೆಹಂದಿ ಖರೀದಿ ಕೂಡ ಜೋರಾಗಿದೆ. ಮಾರುಕಟ್ಟೆಯಲ್ಲಿ ಕಾಲಿಡಲು ಕೂಡ ಆಗದಷ್ಟು ಜನದಟ್ಟಣೆ ಕಂಡು ಬರ್ತಾ ಇದೆ. ರಂಜಾನ್ ಹಬ್ಬದ ಅಂಗವಾಗಿ ನಗರದೆಲ್ಲೆಡೆ ಸಂಭ್ರಮದ ವಾತಾವರಣ ಮನೆ ಮಾಡಿದ್ದು ಸಂಜೆ ಆಗ್ತಲೇ ಜನರು ಕುಟುಂಬ ಸಮೇತರಾಗಿ ತಮ್ಮಿಷ್ಟದ ತಿಂಡಿ ತಿನಿಸುಗಳನ್ನ ತಿನ್ನಲು ಬರ್ತಿದ್ದಾರೆ. ಹಬ್ಬದ ಅಂಗವಾಗಿ ನಮ್ಮಲ್ಲಿ ಹರೀಸ್ ಅನ್ನೋ ಸ್ಪೆಷಲ್ ಡಿಶ್ ಮಾಡ್ತೇವೆ. ಸದ್ಯ ಹರೀಸ್ಗೆ ಭಾರಿ ಡಿಮ್ಯಾಂಡ್ ಇದೆ ಎಂದು ಹೋಟೆಲ್ ಮಾಲೀಕರೊಬ್ಬರು ತಿಳಿಸಿದ್ರು. ಎಲ್ಲ ಮುಗಿತದೆ ನಮ್ಮಲ್ಲಿ 60 ರೂಪಾಯಿ ಪ್ಲೇಟ್ ಅದ, 300 ಡಬ್ಬಿ ಅದ ಮತ್ತು 200 ಡಬ್ಬಿ ಅದ. ರಂಜಾನ್ ಹಬ್ಬದು ಹರೀಸು ಪ್ಯೂರ್ ಒಂದು ಇರ್ತದೆ, ಸ್ಪೆಷಲ್ ಹರೀಶ್. ಚೆನ್ನಾಗಿ ನಡ್ತದೆ ನಮ್ಮದು. ಇವಾಗಲೇ ಸರಿಯಾಗಿ ಐತಿ. ರಂಜಾನ್ ತಿಂಗಳು ವ್ಯಾಪಾರ ತುಂಬಾ ಅದ್ಭುತವಾಗಿ ನಡೀತಿದೆ. ಟ್ರಾಫಿಕ್ ಪೊಲೀಸರು ಸಹ ಮಾರುಕಟ್ಟೆಯಲ್ಲಿ ಯಾವುದೇ ಕಿರಿಕಿರಿ ಆಗದಂತೆ ನೋಡ್ಕೊಳ್ತಿದ್ದಾರೆ. ವ್ಯಾಪಾರ ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಆದರೆ ಹಬ್ಬಕ್ಕೆ ಇನ್ನೂ 3-4 ದಿನ ಬಾಕಿ ಇರೋದ್ರಿಂದ ಇನ್ನೂ ಒಳ್ಳೆ ವ್ಯಾಪಾರವಾಗುವ ನಿರೀಕ್ಷೆ ಇದೆ ಎಂದು ಬಟ್ಟೆ ಅಂಗಡಿ ವ್ಯಾಪಾರಸ್ಥ ಸಲ್ಮಾನ್ ತಿಳಿಸಿದರು. सबका आदाब। नूर रमज़ान का अच्छा महीना चल रहा है। यहाँ पे पुलिस वाले जो है, ट्रैफिक वाले सही मेंटेनेंस कर रहे, सही फॉलोअप कर रहे, सही रूल्स कर रहे, सही सिस्टम से मार्केट चल रहा है यहाँ पे। और कारोबार भी ठीक है, छोटा बड़ा 100 मंजिला कारोबार अच्छा है। सबसे तहे दिल से मैं ट्रैफिक वालों का शुक्रिया अदा करता हूँ। रूल्स फॉलो करके सही भेज रहे, टू व्हीलर वालों को भेज रहे और ऑटो वालों को नहीं भेज रहे। वो सही काम हो रहा है, सिस्टम से काम हो रहा है, अच्छा लग रहा है। मार्केट भी ठीक है, सब छोटा बड़ा दुकान वाले दूसरे स्टेट से भी कारोबार आके लगा है, सब ठीक ठाक चल रहा है। इतनी बात करते हुए तहे दिल से कहीं का हाँ ठीक ठाक चल रहा है, सब मज़े में चल रहा है। एक नंबर कारोबार है। लास्ट टाइम के थोड़ा सा 10 पॉइंट कम था, अभी वैसे ही है, समझो थोड़ा कम है। मेरा नाम मोहम्मद सलमान, गोलेखाना वार्ड नंबर 6। ಅಲ್ಲಾಹುನ ಆಶೀರ್ವಾದದಿಂದ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ನಿತ್ಯ ಫ್ರೆಶ್ ಆಗಿರುವ ಹಣ್ಣುಗಳನ್ನು ತಂದು ಮಾರುಕಟ್ಟೆಯಲ್ಲಿ ಮಾರಲಾಗ್ತಿದೆ. ಹಣ್ಣಿನ ದರ ಕೂಡ ಜನಸಾಮಾನ್ಯರ ಕೈಗೆಟುಕುವಂತಿದೆ ಎಂದು ಹಣ್ಣಿನ ಅಂಗಡಿಯ ವ್ಯಾಪಾರಸ್ಥ MD ಅಲೀಂ ಅವರು ತಿಳಿಸಿದರು. और रेट में जो होलसेल है वो मिलता और बिजनेस अच्छा है माशाल्लाह, बहुत प्यारा है। और रेट पूरा जो रिजनेबल है, अच्छा है। और बिजनेस वो जो है चल रहा, अल्लाह फजल है, जो ठीक है। फ्रेश आइटम जो भी फ्रेश है डेली का डेली लाते, डेली का डेली बेच देते अपन।
और सिलेक्ट का माल वो ये नहीं मिलता यहाँ पर, होलसेल है हमारा, चिल्लर नहीं है, अच्छा मेंटेन करते, अच्छा है। तुम्हारा नाम? अलीम, MD अलीम है। ಒಟ್ಟಾರೆ ರಂಜಾನ್ ಹಬ್ಬ ಮುಗಿಯುವವರೆಗೂ ಈ ಸಂಭ್ರಮದ ವಾತಾವರಣ ಬೀದರ್ ನಗರದಲ್ಲಿ ಮುಂದುವರಿಯಲಿದ್ದು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯಲಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.